ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವೀಡಿಯೋ ವಿಶೇಷ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಿಂದಿನ ದಿನ ನಾನು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀನಿ, ಹೇಗೆ ಮಾಡ್ತೀವಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ, ಹಿಂದಿನ ದಿನ ಯಾವ ರೀತಿ ಇರುತ್ತೆ, ಏನೇನು ಮಾಡ್ತೀವಿ, ಏನೇನು ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಇದೆ. ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇವಾಗ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀನಿ, ಹೇಗೆ ಮಾಡ್ತೀವಿ, ಏನೇನೆಲ್ಲ ತಿಂಡಿ ತಿನಿಸು ಮಾಡ್ತೀವಿ, ಎಲ್ಲಿ ಕೂರಿಸ್ತೀವಿ, ಯಾವ ರೀತಿ ಡೆಕೋರೇಷನ್ಸ್ ಇರುತ್ತೆ, ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ಪ್ರಿಪ್ರೇಷನ್ ಬ್ಲಾಗ್ ಅಂತ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ನನಗವತ್ತು ಇಂಡಿಪೆಂಡೆನ್ಸ್ ಡೇ ಆದ್ದರಿಂದ ನಾನು ಕೆಲಸದಿಂದ ಬರೋದು ಆಲ್ಮೋಸ್ಟ್ 2-2:30 ಆಗಿತ್ತು. ಆವಾಗೆಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಬೆಳಗಿಟ್ಟಿದ್ವಿ. ನಾನು ಬಂದು ನೀಟಾಗಿ ಫೋಟೋ ಎಲ್ಲ ಒರೆಸ್ಕೊಂಡು ನೀಟಾಗೆಲ್ಲ ಮಾಡ್ಕೊಂಡು, ಆ್ಯಕ್ಚುಲಿ ನಮ್ಮ ಫೋಟೋಗೆ ಡಿಸೈನ್ ಆಗೇ ನಾನು ಹಣೆಬೊಟ್ಟನ್ನು ಇಡೋದು. ಬಟ್ ನಿಜ ತುಂಬ ಟೈಮ್ ಇರಲಿಲ್ಲ ಕೂಡ, ದೇವ್ರದ್ದೆಲ್ಲ ಮಾಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ನಂಗೆ ಆ ಥರ ಇಡೋಕ್ಕಾಗಲಿಲ್ಲ. ಗೌರಿ ಹಬ್ಬಕ್ಕೆ ಇನ್ನೊಂದ್ಸಲಿ ಒರೆಸಿಡ್ತೀವಲ್ಲ, ಅವಾಗ ಚೆನ್ನಾಗಿಡೋಣ ಅಂತ ಒಂದು ಬೊಟ್ಟು ಇಟ್ಕೊಂಡು ಹೋದೆ. ಯಾಕೆಂದರೆ ಅಮ್ಮ ಪೂಜೆ ಮಾಡೋ ಹಾಗಿರಲಿಲ್ಲ. ದೇವ್ರ ಮನೆ, ಲಕ್ಷ್ಮಿ ಕೂರಿಸೋದು ಎಲ್ಲ ಫುಲ್ ನಾನೇ ಮ್ಯಾನೇಜ್ ಮಾಡಬೇಕಾಗಿತ್ತು. ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಿಂಪಲಾಗಿ ಒಂದೊಂದು ಬೊಟ್ಟು ಇಟ್ಕೊಂಡು ಹೋದೆ. ನೋಡಿ, ಈ ಥರ ಸಿಂಪಲಾಗಿ ಬೊಟ್ಟಿಟ್ಬಿಟ್ಟು ನಾನೆಲ್ಲ ಫೋಟೋನು ನೀಟಾಗಿ ಫಾಸ್ಟಾಗಿ ಒರೆಸ್ಕೊಂಡು ಆಲ್ಮೋಸ್ಟ್ 1 ಅವರಲ್ಲಿ ನಾನು ದೇವ್ರ ಸಾಮಾನೆಲ್ಲ ನೀಟಾಗಿಟ್ಟು ಫೋಟೋ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ, ನೋಡಿ ಈ ಥರ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಗೌರಿ ಹಬ್ಬದ ಬ್ಲಾಗಲ್ಲಿ ನಾನು ಯಾವ ರೀತಿ ಇಡ್ತೀನಿ ಅಂತ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನೋಡಿ, ಎಲ್ಲದಕ್ಕೂ ಕುಂಕುಮ ಇಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಜಸ್ಟ್ ಇದಾಗ್ತಿದ್ದಂಗೆ ನಾನು ನೀಟಾಗೆಲ್ಲ ಕುಂಕುಮ ಎಲ್ಲ ಹಚ್ಚಿಟ್ಟು ನೀಟಾಗಿ ಆ ಪ್ಲೇಸ್ಗೆ ಎಲ್ಲ ಎಲ್ಲೇನಿಡ್ಬೇಕು ಅಂದ್ಬಿಟ್ಟು ಎಲ್ಲ ಇಟ್ಟು ನೆಕ್ಸ್ಟು ಈಚೆ ಹೋದೆ ಡೆಕೋರೇಷನ್ಸ್ ಎಲ್ಲ ಮಾಡೋಣ ಅಂತ. ನೋಡಿ, ಇದು ಗೌರಮ್ಮನ ತೊಗೊಂಡು ಬಂದಿದ್ದೀನಿ. ಲಕ್ಷ್ಮಿದು ಆ್ಯಕ್ಚುಲಿ ನನಗೆ ತುಂಬ ಪ್ಲ್ಯಾನ್ ಇತ್ತು, ಅದೇ ರೀತಿ ಎಕ್ಸಿಕ್ಯೂಟ್ ಕೂಡ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ನಾನು ಲಕ್ಷ್ಮಿ ಕೂರಿಸಿದ್ದು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ, ಹಬ್ಬದ ದಿನದ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನಾನು ಯಾವ ರೀತಿ ಲಕ್ಷ್ಮಿ ಕೂರಿಸಿದೆ ಅಂತ. ಅಪ್ಪ ಆಲ್ರೆಡಿ ಬಾಳೆಕಂದು, ಹೂವು, ಹಣ್ಣು ಎಲ್ಲ ಮಾಡ್ತಾಯಿದ್ರು. ನಮ್ಮ ಚಿಕ್ಕಮ್ಮ ಬಂದಿದ್ದರು, ಅದು ಇನ್ನೊಂದು ಖುಷಿ. ಅಮ್ಮ ಮಾಡೋ ಆಗಿರಲಿಲ್ಲ ಅಂದ್ಬಿಟ್ಟು ಕುಕ್ಕಿಂಗಿಗೆ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ನನಗೆ ಇಷ್ಟು ದೊಡ್ಡ ಅಡುಗೆ ಬರುತ್ತೆ, ಮಾಡ್ತೀನಿ, ಬರಲ್ಲ ಅಂತ ಅಲ್ಲ. ಬಟ್ ನಾನು ದೇವ್ರ ಮನೆಯಲ್ಲೂ ಮಾಡಿಕೊಂಡು ಅಡುಗೆ ಮನೆಯಲ್ಲೂ ಮ್ಯಾನೇಜ್ ಮಾಡೋದು ನಿಜ. ಹಬ್ಬ ಅಂದರೆ ಅದು ಈಸಿನೇ ಅಲ್ಲ, ತುಂಬ ಕಷ್ಟ. ಅದು ಬೇರೆ ನಾವು ರವೆ ಉಂಡೆ, ಒಬ್ಬಟ್ಟು ಎಲ್ಲ ಮಾಡ್ತೀವಿ. ಹಾಗಾಗಿ ಚಿಕ್ಕಮ್ಮ ಬಂದಿದ್ದರು. ಇದೇ ನೋಡಿ ನನ್ನ ರೇಷ್ಮೆ ಸೀರೆ. ನಾನು ಮತ್ತು ನಮ್ಮನೆ ಎದುರುಗಡೆ ಮನೆ ಹುಡುಗಿ, ಅದು ನನ್ನ ತಂಗಿ ಥರನೇ, ಸಿಂಚನ ಅಂತ. ಅದು ಪಾಪ ಬಂದು ನನಗೆ ತುಂಬ ಹೆಲ್ಪ್ ಮಾಡಿಕೊಡ್ತು. ಬನ್ನಿ ಅಕ್ಕ, ಇಬ್ಬರು ಸೇರ್ಕೊಂಡು ಮಾಡೋಣ, ಪಾಪ ನೀವು ಒಬ್ಬರೇ ಮಾಡ್ತಿದ್ದೀರಾ ಅಂದ್ಬಿಟ್ಟು. ನೋಡಿ, ರವೆ ಉಂಡೆಗೆ ಚಿಕ್ಕಮ್ಮ ಕಲಿಸಿಟ್ಟಿದ್ದಾರೆ, ಒಬ್ಬಟ್ಟು ಸಾಂಬಾರು ಮಾಡ್ತಿದ್ದಾರೆ. ಇದು ಒಬ್ಬಟ್ಟಿಗೆ ಬೇಯಕ್ಕೆ ಹಾಕಿದ್ದೀವಿ. ನಿಜ ಪಾಪ ಎಲ್ಲ ನಮ್ಮ ಚಿಕ್ಕಮ್ಮ ಅಡುಗೆ ಎಲ್ಲ ಮಾಡಿಕೊಂಡು, ನಾನೆಲ್ಲ ಈಚೆ ಸೀರೆ ಉಡ್ಸೋದಕ್ಕೆ ಪ್ಲೀಟ್ಸ್ ಎಲ್ಲ ನಾನು ಸಿಂಚನ ಎಲ್ಲ ಇಬ್ಬರು ಇಟ್ಕೊಂಡು ನೀಟಾಗಿ ಪ್ಲೀಟ್ಸ್ ಮಾಡಿಕೊಂಡು ಬ್ಯಾಕ್ ಡ್ರಾಪ್ ಅಣ್ಣನ ಕೈಲಿ ಹಾಕ್ಸ್ದೆ. ಇದು ನೋಡಿ, ಪ್ಲೀಟ್ಸ್ ಎಲ್ಲ ಮಾಡಿ ಫಸ್ಟು ನೀಟಾಗಿ ಎತ್ತಿಟ್ಕೊಂಡ್ವಿ. ನೀಟಾಗಿ ಐರನ್ ಮಾಡಲಿಲ್ಲ. ಆ್ಯಕ್ಚುಲಿ ಸೀರೆ ಹಾಗೆ ಪ್ರೆಸ್ ಆಗುತ್ತೆ ಅಂದ್ಬಿಟ್ಟು ನಾನು ಐರನ್ ಮಾಡಲಿಲ್ಲ, ನೀಟಾಗಿ ಕೈಯಲ್ಲೇ ಮಾಡ್ಕೊಂಡು ಮಾಡಿದೆ. ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ವೈಭವ ಲಕ್ಷ್ಮಿ ಆದ್ದರಿಂದ ರಂಗೋಲಿ ಬರೀಲೇಬೇಕು ಕೆಳಗಡೆ. ಆ ಮನೆಗೆ ರಂಗೋಲಿ ಬರೆದಿಟ್ಟು ನಾನೊಂದು ಬೇಸನ್ ಒಳಗೆ ಅಕ್ಕಿ ತುಂಬಿ, ಅದ್ರ ಮೇಲೆ ತುಂಬಿದ ತಾಮ್ರದ ಬಿನ್ಗೆ ನೀರು, ಆಮೇಲೆ ಅದ್ರ ಮೇಲೆ ಇನ್ನೊಂದು ಬಿನ್ಗೆ, ಚಿಕ್ಕ ಬಿನ್ಗೆ ಇಟ್ಟು ಪ್ಲಾಸ್ಟರ್ ಎಲ್ಲ ಸುತ್ತಿ ಡಬಲ್ ಟೇಪ್ ಹಾಕಿ ಅಳ್ಳಾಡಬಾರ್ದು ಅಂತ ನೀಟಾಗಿ ಕೂರಿಸಿದ್ದೀನಿ. ನಾನು ಇದ್ರೊಳಗಡೆ ಏನೇನು ಹಾಕಿದ್ದೀನಿ ಅಂದರೆ, ಅಡಿಕೆ, ಡ್ರೈ ಫ್ರೂಟ್ಸ್ 3 ಥರ, ಆಮೇಲೆ ಒಂದು ಕಾಯಿನು, ಅರಿಶಿನ, ಕುಂಕುಮ, ಆಮೇಲೆ ಹೂವು ಅಂದರೆ ತುಳಸಿ, ಇಲ್ಲಾಂದರೆ ದವಣ, ಏನಾದರೂ ಒಂದು ಹಾಕಬೇಕು. ಸೊ ನೋಡಿ, ಇಲ್ಲಿ ಹಾಕ್ತಾಯಿದ್ದೀನಿ ನಾನು ತುಳಸಿ ಮತ್ತು ದವಣ, ಎರಡೂ ಕೂಡ ನಾನು 3 ಥರ, ಒಂದು ಮರುಗ, ಒಂದು ದವಣ, ಆಮೇಲೆ ಇನ್ನೊಂದು ತುಳಸಿ, ಈ 3 ಕೂಡ ಹಾಕಿ ನಾನು ರೆಡಿ ಮಾಡಿಕೊಂಡೆ. ಸೊ ನೆಕ್ಸ್ಟು ಸ್ವಲ್ಪ ಬಳೆ, ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಬರಬೇಕಿತ್ತು. ನಾನು ಮತ್ತು ಸಿಂಚನ ಇಬ್ಬರು ಹೋಗ್ಬಿಟ್ಟು ತೊಗೊಂಡು ಬರೋಣ. ಯಾಕಂದ್ರೆ ಆಲ್ರೆಡಿ 8 o'clock ಆಗಿತ್ತು. ನಾವು ಇಷ್ಟು ಮಾಡೋ ಅಷ್ಟರಲ್ಲಿ 8:30 ಆಗೋಗಿತ್ತು. ಮತ್ತು ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಕೊಂಡು ಇಬ್ರಿಗೂ ಕೂಡ ಅಲ್ಲಿ ಪಾನಿಪುರಿ ನೋಡಿದ ತಕ್ಷಣ ನನಗಂತೂ ಫುಲ್ ತಿನ್ಬೇಕನ್ನಿಸ್ತು. ಹಾಗಾಗಿ ಇಬ್ಬರು ಹಾಗೆ ಒಂದು ಪಾನಿಪುರಿ ತಿಂದ್ಕೊಂಡು ಬಂದ್ವಿ, ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈ ಥರ ಲಕ್ಷ್ಮಿ ಹೇಗೆ ಉಡ್ಸಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಯಾವ ರೀತಿ ಸೀರೆ ಉಡ್ಸಿದ್ದೀನಿ ಅಂತ. ಒಂದು ಸಲ ಯಾವಾಗಾದರೂ ಫ್ರೀಯಾಗಿದ್ದಾಗ ನಾನು ಯಾವ ರೀತಿ ನಾನು ಸೀರೆ ಉಡಿಸ್ದೆ ಅಂತಲೂ ಕೂಡ ವ್ಲಾಗ್ ಮಾಡ್ತೀನಿ.
ಪ್ಲೀಸ್ ಕಮೆಂಟ್ ಮಾಡಿ ಯಾವ ರೀತಿ ಹಬ್ಬ ಮಾಡಿದ್ದೀನಿ ನಾನು, ನಿಮಗೆಲ್ಲ ಇಷ್ಟ ಆಯಿತಾ, ನಿಮ್ಮನೆ ಹೇಗೆ ಹಬ್ಬ ಮಾಡ್ತೀರಾ, ನೀವು ಯಾವ ರೀತಿ ಸೀರೆ ಉಡಿಸ್ತೀರಾ, ಆಮೇಲೆ ಏನೇನೆಲ್ಲ ಅಡುಗೆ ಮಾಡ್ತೀರಾ ಅಂತ ನೋಡಿ. ನಮ್ಮ ಚಿಕ್ಕಮ್ಮ ಪುಳಿಯೋಗರೆ ಗೊಜ್ಜು ಮಾಡಿದ್ದಾರೆ, ಆಲ್ರೆಡಿ ಸಾಂಬಾರು ಕೂಡ ಮಾಡಿದ್ದಾರೆ. ಎಲ್ಲ ಮಾಡಿ ಅವರು ತುಂಬ ಸುಸ್ತಾಗ್ಬಿಟ್ಟಿದ್ರು. ನನಗೆ ಪಾತ್ರೆ ಎಲ್ಲ ಬೆಳಗಿಟ್ಟು ಹೋಗಿದ್ರು. ಆಮೇಲೆ ರವೆ ಉಂಡೆ ಮಾಡಿದ್ವಿ. ಚಕ್ಲಿ ಎಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ನೋಡಿ, ರವೆ ಉಂಡೆ ತುಂಬ ಚೆನ್ನಾಗಿತ್ತು ರವೆ ಉಂಡೆ. ಬಟ್ ತಿನ್ನಲಿಲ್ಲ, ಪೂಜೆ ಆಗೋ ತನಕ ನಾವೇನು ತಿನ್ನೋದಿಲ್ಲ. ಬಟ್ ನೋಡೋದಂದರೆ ಒಂಥರ ಸಕ್ಕತ್ತಾಗಿತ್ತು. ನೋಡಿ ಯಾವ ರೀತಿ ಮನೆ ಮಿಸ್ಸಿ ಆಗಿದೆ ಅಂದರೆ ಫುಲ್ ಅಂಡಿದ್ದೀನಿ ನಾನಂತೂ. ಯಾಕೆಂದರೆ ಹಬ್ಬ ಅಂದರೆ ಹಾಗೆ ಅಲ್ವಾ, ತುಂಬ ಅದೆತ್ಕೋಬೇಕು ಇದೆತ್ಕೋಬೇಕು ಅನ್ನೋದ್ರಲ್ಲೇ ಆಗೋಗುತ್ತೆ. ಇದು ನಮ್ಮನೆ ಪಕ್ಕದ ಮನೆ ಆಂಟಿ ಲಕ್ಷ್ಮಿ ಕೊಟ್ಟಿದ್ರು. ನನಗೂ ಪೂಜಾ ನೀಟಾಗಿ ಐಬ್ರೋಸ್ ಎಲ್ಲ ಇಟ್ಕೊಡು, ನನಗಷ್ಟು ನೀಟಾಗಿ ಇಡೋಕ್ಕೆ ಬರಲ್ಲ ಅಂತ. ಅದು ಆಂಟಿ ಮನೆ ಲಕ್ಷ್ಮಿ, ಇದು ನಮ್ಮನೆ ಪುಟ್ಟ ಲಕ್ಷ್ಮಿ. ಇವಳು ನಿಜ ಖುಷಿ ಆಗುತ್ತೆ. ನಮ್ಮದು ಪುಟ್ಟ ಲಕ್ಷ್ಮಿ ಆದ್ರೂ ಒಂಥರ ಮುದ್ದು ಮುಖ. ನನಗಿಷ್ಟ ನಮ್ಮನೆ ಲಕ್ಷ್ಮಿ ಮುಖ. ನನಗೆ ಆಂಟಿ ಅವ್ರದ್ದು ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಬಟ್ ಅವ್ರ ಲಕ್ಷ್ಮಿಗೆ ನೋಡಿ ನಮ್ಮ ಲಕ್ಷ್ಮಿ ಪುಟ್ಟ ಕಾಣಿಸ್ತಿತ್ತು. ನೋಡಿ ನಮ್ಮ ಲಕ್ಷ್ಮಿಗಿಟ್ಟು ರೆಡಿ ಮಾಡಿದ್ದೀನಿ ನಾನು. ಫುಲ್ ಐಬ್ರೋಸ್ ಎಲ್ಲ ಹಾಕಿ ನಾನು ಡೈಲಿ ಇದೇ ಥರನೇ ನಮ್ಮ ಲಕ್ಷ್ಮಿಗೆ ರೆಡಿ ಮಾಡೋದು ನಾನು. ನೋಡಿ 2 ಲಕ್ಷ್ಮಿನೂ ತುಂಬ ಮುದ್ದಾಗಿ ಕಾಣಿಸ್ತಿದೆ. ನಿಜ ನೋಡೋಕ್ಕೇ ತುಂಬ ಖುಷಿ ಆಗ್ತಿದೆ. ಆಂಟಿ ನನಗೂ ಇಟ್ಕೊಡಪ್ಪ ಅಂತ ಹೇಳಿದಾಗ ಇಟ್ಕೊಟ್ಟೆ. ಫೈನಲಿ ಅದೆಲ್ಲ ಇಟ್ಟೆಲ್ಲ ಆದಮೇಲೆ ನೀಟಾಗಿ ಅಡುಗೆ ಮನೆಯೆಲ್ಲ ಮತ್ತೆ ಇನ್ನೊಂದ್ಸಲಿ ಕ್ಲೀನ್ ಮಾಡಿ ನೀಟಾಗಿ ಗಂಧಲ ಹಾಕ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಹೆಂಗಿತ್ತು ಆವಾಗಲೇ. ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಗೋಣ ಅಂತ ಹೋದೆ. ಆಲ್ಮೋಸ್ಟ್ 12:30 ಆಗಿತ್ತು ಮಲಗೋದು. ಆಮೇಲೆ ಸ್ವಲ್ಪ ಯೂಟ್ಯೂಬಿಗೆ ವೀಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂತ ನಾನು ಅವತ್ತು ಮಲಗಿದ್ದೆ ಆಲ್ಮೋಸ್ಟ್ 2:30. ಇವತ್ತಿನ ವೀಡಿಯೋ ಈ ರೀತಿ ಆಗಿತ್ತು. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.